ಮೊದಲಿಗೆ ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದ. ಯಾಕೆಂದ್ರೆ ಒಂದು ಹಳೆ ಕತೆ, ಒಂದು ಕೆಟ್ಟ ಕನ್ಸು ಅಂತೆಲ್ಲ ಮರ್ತಿದೀವಿ. ಇವತ್ತು ಯಾವ್ದು ನೆನ್ಪು ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಸಪೋರ್ಟ್ ಮಾಡಿದವ್ರು ನೆನ್ಪು ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಸಪೋರ್ಟ್ ಇಲ್ದಲೆ ಯಾರ್ದು ಆಗಲ್ಲ. ಯಾಕಂದ್ರೆ ಮಾಧ್ಯಮ ಮಿತ್ರರಿಂದ ಹಿಡಿದು ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ರ, ಇಲ್ಲಾಂದ್ರೆ ನಾನು ಮತ್ತೆ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ. ಇದಕ್ಕೆ ವಿಶೇಷವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ. ನಾವು ಎನ್.ಆರ್. ರಮೇಶ್ ಅಣ್ಣ ಅವ್ರಿಗೆ ಹೇಳಲೇಬೇಕು. ಆಮೇಲೆ ಶಿವಕುಮಾರ್ ನಾಯ್ಕ್ ಸರ್, ಆಮೇಲೆ ಪ್ರತಿಯೊಬ್ರು ನಮ್ಮ ಕೆ ರಾಮನಾರಾಯಣ್ ಸರ್, ಎಲ್ಲರನ್ನೂ ಕೂಡ ಮೀಟ್ ಮಾಡಿದೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಸಪೋರ್ಟ್ ಮಾಡಿದ್ರು. ವಿಶೇಷವಾಗಿ ಆಲ್ ಓವರ್ ಕರ್ನಾಟಕದ ಜನತೆ, ದರ್ಶನ್ ಸರ್ ಮತ್ತೆ ದರ್ಶನ್ ಸರ್ ಫ್ಯಾನ್ಸು, ಶಿವಣ್ಣ ಅವರು ಮತ್ತೆ ಶಿವಣ್ಣ ಅವ್ರ ಫ್ಯಾನ್ಸು, ಮತ್ತೆ ಧ್ರುವಣ್ಣ ಅವ್ರ ಫ್ಯಾನ್ಸು, ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಂದಲೇ ಕೂಡ ಎಲ್ರಿಗೂ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಮತ್ತೊಮ್ಮೆ ಸಪೋರ್ಟ್ ಮಾಡಿದ್ಕೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮಾತು, ಎಲ್ರಿಗೂ ಕೂಡ ಒಂದು ಫೋನಲ್ಲಿ ಹೇಳಿದೆ. ನಮ್ಮ ಎಲ್ರಿಗೂ ಕೂಡ ವಸಿಷ್ಠಣ್ಣ ಅವರಿಗೆ ನಾವು ಸುಮಾರು ಒಂದು 7 ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ. ಈಗ ತಲವಾರಪೇಟೆ ಅನ್ನೋ ಒಂದು ಸಿನಿಮಾನು ಕೂಡ ಡಬ್ಬಿಂಗ್ ಈಗ ಮುಗೀತು. ಫುಲ್ ವಸಿಷ್ಠಣ್ಣ ಅವ್ರ ಜೊತೆ ಫುಲ್ ಸಿನಿಮಾ ಪೂರ್ತಿ ಒಂದು ಸ್ನೇಹಿತನ ಒಂದು ಪಾತ್ರ, ಫುಲ್ ಒಂದು ಲೀಡ್ ಆಗಿ ಅವ್ರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗಿದೆ. ಥ್ಯಾಂಕ್ಸ್ ಅಣ್ಣ, ಒಂದು ಆಶೀರ್ವಾದ ಮಾಡಕ್ ಬಂದಿದ್ಕೆ. ಹಾಗೆ ಅಮ್ಮ, ಒಂದೇ ಒಂದು ಫೋನು, ಯಾರು ಕೂಡ ಒಂದೇ ಒಂದು ಕಾಲಲ್ಲಿ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿಲ್ಲ. ಎಲ್ಲರೂ ಕೂಡ ಅಮ್ಮಂಗ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಹಿರಿಯ ನಟರಾದಂತ ಉಮೇಶ್ ಅಣ್ಣ ಅವರು, ಅವರ ಒಂದು ಆಶೀರ್ವಾದ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಅಣ್ಣ ಬಂದಿದ್ಕೆ. ಹಾಗೆ ಕರಿ ಸುಬ್ಬಣ್ಣ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅವ್ರದ್ದೊಂದು ಆಲ್ಮೋಸ್ಟ್ ಇದು 3ನೇ ಸಿನಿಮಾ. ಇದ್ರಲ್ಲೇ ಒಂದು ಕ್ಯಾರೆಕ್ಟರ್ ಇದೆ ಸುಬ್ಬಣ್ಣ ಅವ್ರಿಗೆ. ನಮ್ಮ ಕುಲದಲ್ಲಿ ಕೀಳಿ ಹೋದ್ರಲ್ಲಂತೂ ಫುಲ್ ಅಬ್ರ ಮಾಡಿ ಹಾಕವ್ರೆ. ಇದ್ರಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ಖಂಡಿತ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ಮ ನಿರ್ಮಾಪಕರು KM ನಟರಾಜ್ ಸರ್, ಇದಕ್ಕೆ 2ನೇ ಸಿನಿಮಾ ನಾವು ಮಾಡ್ತಾ ಇರೋದು. ನಮ್ಮ ಸ್ವಾಮಿಗೌಡ್ರು ಅಂತ ಅವ್ರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಇಬ್ರು ಸೇರಿ ಒಂದು ಮನಸ್ಸು ಮಾಡಿ, ನಾನು ರಾಜೇಶ್ ಸಾಲುಂಡಿ ಅವ್ರ ಹತ್ರ ಒಂದು ಡಿಸ್ಕಷನ್ ನಡೀತಾ ಇದ್ದಾದ್ಮೇಲೆ ಏನ್ ಮಾಡೋದು, ಹಿಂಗೆ ಏನ್ ಕತೆ ಅಂತ ಒಂದು ಒಳ್ಳೆ ಕತೆ ತಂದ್ರು. ಅದು ಏನು ಈಗಿನ ನಡೆದಿರೋಂತ ಒಂದು ಕತೆ, ಏನೋ ಬೇಡಿ ಎಲ್ಲ ನೋಡ್ಬಿಟ್ಟು ಇದನ್ನ ಎಲ್ಲ ಸೇರಿಸ್ಬಿಟ್ಟವನೆ ಅಂತ ಅನ್ಕೊಂಬೇಡಿ. ಒಂದು ಚಿಕ್ಕದೊಂದು 5-10% ಅಷ್ಟೇ ಇರುತ್ತೆ. ಮಿಕ್ಕಿದೆಲ್ಲ ಸಿನಿಮಾಟಿಕ್ ಆಗಿ ಚೆನ್ನಾಗಿ ಬರ್ದಿದ್ದಾರೆ. ಡೈರೆಕ್ಟರ್ ಯಾರು ಅನ್ನೋದು, ಏನ್ ಕತೆ ಅನ್ನೋದು ದೊಡ್ಡ ಟೀಮೇ ಇದೆ. ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಬ್ರು ಒಂದು ದೊಡ್ಡ ಟೀಮ್ ಇದೆ. ಕುಂಬಳಕಾಯಿಯಾಗೋವರೆಗೂ ಸಿನಿಮಾ ರಿವೀಲ್ ಮಾಡೋದೇ ಬೇಡ ಅಂತ ನಾವೇ ಸಸ್ಪೆನ್ಸ್ ಆಗಿ ಇಟ್ಬಿಟ್ಟಿದೀವಿ. ಯಾಕೆಂದ್ರೆ ಹೋದ್ಸತಿ ಎಲ್ಲಾನು ಅನೌನ್ಸ್ ಮಾಡಿ ಡೈರೆಕ್ಟರ್ 2-3 ಜನ ಎಲ್ಲ ಚೇಂಜ್ ಆದ್ರು. ಹಂಗಾಗಿ ಈ ಸಲ ಸಿನಿಮಾ ಕುಂಬಳಕಾಯಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಯಾವ್ದು ರಿವೀಲ್ ಮಾಡೋದೇ ಬೇಡ ಅಂತ ನಿರ್ಮಾಪಕರು, ನಾವು, ರೈಟರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದೀವಿ. ಒಂದು ಹೊಸ ಸುದ್ದಿಯೊಂದಿಗೆ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ತಂಡ ಬರ್ತೀವಿ. ಈಗ ಕತೆ ಹೇಳೋದಾದ್ರೆ, ಒಂದು ಮಾಸ್, ಒಂದು ಕಾಮಿಡಿ, ಒಂದು ಎಮೋಷನಲ್, ಒಂದು ಮಿಕ್ಸ್ ಆಗಿರುವಂತ ಸಿನಿಮಾ ಮುತ್ತರಸ. ಇದು ತುಂಬಾ ಒಂದು ಒಳ್ಳೆ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಇದ್ರಲ್ಲಿ ಕತೆ. ಇನ್ನು ಒಂದೊಂದು 15-20 ದಿವಸದಲ್ಲೆಲ್ಲ ಕ್ಲಿಯರ್ ಆಗುತ್ತೆ. ವಿಚಾರಣೆ ಸಿನಿಮಾ ಅಕುಲ್ ಅವರ ನಿರ್ದೇಶನ, ರಮೇಶ್ ಸರ್ ಒಂದು ನಿರ್ಮಾಣ. ಅದು 2 ವರ್ಷದ ಮುಂಚೆ ಮುಗಿಸಿದ್ದೆ. ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಇರೋದ್ರಿಂದ ಸ್ವಲ್ಪ ಪ್ಯಾಚಪ್ ವರ್ಕ್ ಇತ್ತು. ಇವಾಗ ಮುಗಿಸಿ, ಕುಂಬಳಕಾಯಿ ಮುಗಿಸಿ ಸಿನಿಮಾ ರಿಲೀಸಿಗೆ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನಿಮಾ. ಆಮೇಲೆ ಈ ವಿಚಾರದಲ್ಲಿ ನೆನ್ಕೋಬೇಕು ಅಂದ್ರೆ, ನಾನು ಮೇನ್ ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತೆ ವಿದ್ಯಾಕ ಅವರ ಒಂದು ಆಶೀರ್ವಾದ, ಮತ್ತೆ ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್, ಕೆ ರಾಮನಾರಾಯಣ್ ಸರ್, ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವಿಶೇಷವಾಗಿ ನಮ್ಮ ಸುಧೀಂದ್ರ ವೆಂಕಟೇಶಣ್ಣ ಹಾಗೂ ಅನಿಲ್ ಯಾದವ್ ಅವರೇ, ನಮಸ್ತೆ. ಎಲ್ಲಿದ್ರೋ ಗೊತ್ತಿಲ್ಲ. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಪ್ರಶ್ನೆಗಳಿದೆಯಾ? ಇನ್ನ 1.5 ತಿಂಗಳಾಗುತ್ತೆ ಸರ್. ವಿಚಾರಣೆ ಡಿಸೆಂಬರ್ ಅಂತ ಅನ್ಕೊಂಡಿದೀವಿ. ಇನ್ನೂ ದೊಡ್ಡ ಸಿನಿಮಾಗಳಿರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಬರ್ಬೇಕು ಅಂತ ಅನ್ಕೊಂಡಿದೀವಿ. ಕರೆದ ಸರ್, ಎಲ್ಲರನ್ನು ಕರೆದಿದ್ದೀವಿ. ಬಟ್ ಇವತ್ತು ಅವರು ಇದ್ದಕ್ಕಿದ್ದಂಗೆ ಒಂದು ವಾರದಲ್ಲಿ ಸೆಟ್ ಆಗಿರೋದ್ರಿಂದ ಅವರು ಸ್ವಲ್ಪ ಪ್ರೊಡ್ಯೂಸರ್ ಬೇರೆ ಕಥೆಯನ್ನು ನೋಡಕ್ ಹೋಗಿದ್ದಾರೆ ಅಂತ ಅಂದ್ರು. ಪ್ರೊಡ್ಯೂಸರ್ ಜೊತೆ ಮಾತುಕತೆ ಅಂದ್ರು. ಹಂಗಾಗಿ ಸುಮ್ಮನೆ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ. ಭಟ್ರು ಸರ್ ಇಲ್ಲ, 16ನೇ ತಾರೀಕು ಬರ್ತಾರೆ. ಹೇಳಿದೀವಿ ಹೋಗಿದ್ದು, ಪ್ರೊಡ್ಯೂಸರ್ ಮನೆ ಹತ್ರನೂ ಹೋಗಿದ್ದು. ಅವರು ಕೂಡ ಇಲ್ಲ ಬೆಂಗಳೂರಲ್ಲಿ. ಹಂಗಾಗಿ ಮಾತಾಡ್ಸ್ಬಿಟ್ಟು ಬಂದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.